ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಆಟೋಮೊಬೈಲ್ ಕನ್ನಡಿಗ. ಇದು ನನ್ನ ಫಸ್ಟ್ ವಿಡಿಯೋ, ಸೊ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ವೇರಿಯಸ್ ಅಪ್ಡೇಟ್ಸ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಗೈಸ್, ಸಪೋರ್ಟ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇವತ್ತು ನಾವು ರಿವ್ಯೂ ಮಾಡ್ತಾ ಇದ್ದೇವೆ ಕಿಯಾ ಸಾನೆಟ್. ಇದು ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್, ದ HTK ಪ್ಲಸ್ ವೇರಿಯಂಟ್. ಇದು ಸ್ಟಾರ್ಟ್ ಆಗ್ತದೆ ಅಪ್ರಾಕ್ಸ್ 9.99 ಲ್ಯಾಕ್ಸಿಂದ ಆ್ಯಂಡ್ ಗೋಸ್ ಅಪ್ ಟು 12 to 13 ಲ್ಯಾಕ್ಸ್. ಇದ್ರ ಡೈಮೆನ್ಷನ್ ಆ್ಯಂಡ್ ಸ್ಪೆಕ್ಸ್ ಮಾತಾಡೋದಾದರೆ ಇದ್ರದ್ದು ಉದ್ದ ಅಪ್ರಾಕ್ಸ್ 3995 mm ಆ್ಯಂಡ್ ಅಗೆಲ 1090 mm ಆ್ಯಂಡ್ ವೀಲ್ ಬೇಸ್ ಅಪ್ ಟು 2500 mm. ಇದರದ್ದು ಹೈಟ್ ನಮಗೆ 205 mm ತನಕ ಸಿಗ್ತದೆ. ಓಕೆ ಗೈಸ್, ಲೆಟ್ಸ್ ಓಪನ್ ದ ಇಂಜಿನ್ ಬೇ. ಅಂಡರ್ ದ ಹುಡ್ ನಮಗೆ ಮೂರು ಇಂಜಿನ್ ಆಪ್ಷನ್ ಸಿಗ್ತದೆ. 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್, 1 ಲೀಟರ್ ಟರ್ಬೋ ಇಂಜಿನ್ ಆ್ಯಂಡ್ 1.5 ಲೀಟರ್ ಡೀಸೆಲ್ ಇಂಜಿನ್. ಇಲ್ಲಿ ಪ್ರೆಸೆಂಟ್ ಆಗಿರೋದು 1.2 ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್. ಇದರಲ್ಲಿ ನಮಗೆ ಪೆಟ್ರೋಲ್ ಡೀಸೆಲ್ ಬೋತ್ ಸಿಗ್ತದೆ ಈ ವೇರಿಯಂಟಲ್ಲಿ, ವಿತ್ ಆಟೋಮೆಟಿಕ್ ಆ್ಯಂಡ್ DCT ಗೇರ್ ಬಾಕ್ಸ್ ಆಪ್ಷನ್. ಇದು ಈಗ ಮ್ಯಾನ್ಯುವಲ್ ಗೇರ್ ಬಾಕ್ಸ್, 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಫ್ರಂಟ್ ಏರಿಯಾ. ಕಮಿಂಗ್ ಟು ದ ಫ್ರಂಟ್, ಇಲ್ಲಿ ನಮಗೆ ಗ್ರಿಲ್ ಸಿಗ್ತದೆ. ಗ್ರಿಲ್ಲಲ್ಲಿ ಮ್ಯಾಟ್ ಬ್ಲ್ಯಾಕ್ ಗ್ರಿಲ್ ಸಿಗ್ತದೆ. ಇದರಲ್ಲಿ ಮ್ಯಾಟ್ ಬ್ಲ್ಯಾಕ್, ಗ್ಲಾಸಿ ಬ್ಲ್ಯಾಕ್ ಅಲ್ಲ, ವಿತ್ ಸಿಲ್ವರ್ ಎಸೆನ್ಸ್ ಪ್ಯಾಟರ್ನ್ ಟೈಪಲ್ಲಿ ಸಿಲ್ವರ್ ಎಸೆನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಕೆಳಗಡೆ ಹೋಗೋದಾದರೆ ಇಲ್ಲಿ ನಮಗೆ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ಸಿಗ್ತದೆ. ಆ್ಯಂಡ್ ಕಮಿಂಗ್ ಟು ದ ಹೆಡ್ಲೈಟ್, ಇಲ್ಲಿ ನಮಗೆ DRL ಸಿಗ್ತದೆ, ಡೇ ಟೈಮ್ ರನ್ನಿಂಗ್ ಲೈಟ್ಸ್. ಆ್ಯಂಡ್ ಇಲ್ಲಿ ನಮಗೆ ಬೋತ್ ಹೈ ಬೀಮ್ ಆ್ಯಂಡ್ ಲೋ ಬೀಮ್ಗೆ ಬೇರೆ ಬೇರೆ ಸಪ್ರೇಟ್ ಇದು ಕೊಟ್ಟಿದ್ದಾರೆ. ದಿಸ್ ಇಸ್ ಫಾರ್ ಲೋ ಬೀಮ್ ಆ್ಯಂಡ್ ದಿಸ್ ಇಸ್ ದ ಹೈ ಬೀಮ್. ಇಲ್ಲಿ ನಮಗೆ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಇಂಡಿಕೇಟರ್ಸ್. ಆ್ಯಂಡ್ ಫಾಗ್ ಲೈಟ್ ಇದು ಪ್ಲೇಸ್ಮೆಂಟ್ ಇಲ್ಲಿ, ಬಟ್ ಇಲ್ಲಿ ಈ ವೇರಿಯಂಟಲ್ಲಿ ಫಾಗ್ ಲೈಟ್ ಸಿಗಲ್ಲ. ಇಲ್ಲಿ ಸಿಲ್ವರ್ ಒಂದು ಎಸೆನ್ಸ್ ಕೊಟ್ಟಿದ್ದಾರೆ ನಮಗೆ. ಓಕೆ, ಕಮಿಂಗ್ ಟು ದ ಸೈಡ್, ನಮಗೆ ಅಟ್ರಾಕ್ಟಿವ್ ಆಗಿ ಕಾಣಿಸೋದು ಇಲ್ಲಿ ನಮಗೆ ಎಲಾಯ್, ಒಬ್ವಿಯಸ್ಲಿ. ಕಮಿಂಗ್ ಟು ದ ವೀಲ್ಸ್, ಇಲ್ಲಿ ನಮಗೆ 16 ಇಂಚ್ ವೀಲ್ ಸಿಗ್ತದೆ ವಿತ್ MRF ಟೈರ್. ಸೆಷನ್ ಈಸ್ 250/60 R16 ಇಂಚ್ ವೀಲ್ ಸಿಗ್ತದೆ. ಇಲ್ಲಿ ನಮಗೆ ಟರ್ನ್ ಇಂಡಿಕೇಟರ್, ಸೈಡ್ ಮಿರರ್ಸ್, ಟರ್ನ್ ಇಂಡಿಕೇಟರ್. ಇದರಲ್ಲಿ ಎಲೆಕ್ಟ್ರಿಕಲ್ ಫೋಲ್ಡೇಬಲ್ ಆ್ಯಂಡ್ ಅಡ್ಜಸ್ಟೇಬಲ್ ಉಂಟು ಈ ಮಿರರಲ್ಲಿ. ಆ್ಯಂಡ್ ಇಲ್ಲಿ ನಮಗೆ ಸ್ಮಾರ್ಟ್ ಎಂಟ್ರಿ ಇದು ಆಪ್ಷನ್ ಸಿಗ್ತದೆ. ಇಲ್ಲಿ ನಮಗೆ ರೂಫ್ ರೇಲ್ಸ್ ಅಪ್ ಟು ಹಿಂದೆ ತನಕ ಹೋಗ್ತದೆ ಇದು ರೂಫ್ ರೇಲ್ಸ್. ಆ್ಯಂಡ್ ಕಮಿಂಗ್ ಟು ದ ಬ್ಯಾಕ್ ಆಫ್ ದ ಕಾರ್, ಇಲ್ಲಿ ನಮಗೆ ಬ್ಯಾಕಲ್ಲಿ ನಮಗೆ ಡಿಫಾಗರ್ ವಿತ್ ವೈಪರ್ ಸಿಗ್ತದೆ ಈ ವೇರಿಯಂಟಲ್ಲಿ. ಆ್ಯಂಡ್ ಮೇನ್ಲಿ ಅಂದರೆ ಕನೆಕ್ಟೆಡ್ ಲೈಟ್ ಸಿಗ್ತದೆ, ಟೈಲ್ ಲೈಟ್ ಫುಲ್ಲಿ ಕನೆಕ್ಟೆಡ್ ಆಗಿದೆ. ಆ್ಯಂಡ್ ಕಿಯಾ ಬ್ಯಾಜಿಂಗ್ ವಿತ್ ಸಾನೆಟ್ ಲೋಗೋ. ಇಲ್ಲಿ ನಮಗೆ ಸಿಲ್ವರ್ ಕಲರ್ ಸ್ಕಿಪ್ ಪ್ಲೇಟ್ ಸಿಗ್ತದೆ ವಿತ್ ರಿಫ್ಲೆಕ್ಟರ್ಸ್. ಆ್ಯಂಡ್ ಇಲ್ಲಿ ನಮಗೆ ಕ್ಯಾಮರಾ ಸಹ ಉಂಟು, ರಿಯರ್ ಕ್ಯಾಮರಾ. ಇಲ್ಲಿ ನಮಗೆ ರಿಯರ್ ಫಾಗ್ ಲೈಟ್ ಸಿಗ್ತದೆ, ಆರ್ ರಿವರ್ಸ್ ಲೈಟ್ ಐ ಗೆಸ್ ಮೋಸ್ಟ್ಲಿ. ಓಪನಿಂಗ್ ಟು ದ ಬೂಟ್, ಇಲ್ಲಿ ನಮಗೆ ಬೂಟ್ ಸ್ಪೇಸ್ ಅಪ್ರಾಕ್ಸ್ 385 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗ್ತದೆ. ಇಲ್ಲಿ ಪಾರ್ಸೆಲ್ ಟ್ರೇ ಬರಲ್ಲ, ಪಾರ್ಸೆಲ್ ಟ್ರೇ ನಾವು ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೊಳ್ಬೇಕು. ಓಕೆ, ದಿಸ್ ಈಸ್ ದ ಕೀ ಆಫ್ ದ ವೆಹಿಕಲ್. ಇಲ್ಲಿ ಕಿಯಾ ಲೋಗೋ, ಲಾಕ್, ಅನ್ಲಾಕ್ ಆ್ಯಂಡ್ ಹೋಲ್ಡ್ ಬಟನ್ ಉಂಟು. ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಉಂಟು, ಅದರಲ್ಲೇ ಓಪನ್ ಮಾಡುವ ನಾವು. ಕೀ ಈಗ ನಮ್ಮ ಪಾಕೆಟಲ್ಲಿ ಇದ್ದರೆ ಆಯಿತು. ನೋಡಿ ಹೇಗೆ ಮಿರರ್ ಓಪನ್ ಆಗ್ತದೆ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಇಂಟೀರಿಯರ್. ರಿಕ್ವೆಸ್ಟ್ ಸೆನ್ಸರ್ ಉಂಟಂದರೆ ಇಲ್ಲಿ ಒಬ್ವಿಯಸ್ಲಿ ನಮಗೆ ಪುಷ್ ಸ್ಟಾರ್ಟ್ ಬಟನ್ ಸಿಗ್ತದೆ. ನಾವು ಹೊಸ ಕಾರನ್ನು ಎಂಟ್ರಿ ಆಗುವಾಗ ಅದರದ್ದೊಂದು ಸ್ಮೆಲ್ ಬೇರೆ ರೀತಿ ಇರ್ತದೆ. ಅದು ನಾರ್ಮಲ್ ಆಗಿ ನಮಗೆ ಹಳೆ ಗಾಡಿ ಆದ ನಂತರ ಸಿಗಲ್ಲ. ಅದರದ್ದೊಂದು ಫ್ರೆಶ್ ಸ್ಮೆಲ್ ಉಂಟಲ್ಲ, ಅದು ಜಸ್ಟ್ ಸೂಪರ್.
ಓಕೆ, ಲೆಟ್ಸ್ ಆನ್ ದ ವೆಹಿಕಲ್, ಯಾಕಂದರೆ ತುಂಬ ಸೆಕೆ ಆಗ್ತಾ ಉಂಟು ಇಲ್ಲಿ. ಓಕೆ, ಟೆಂಪರೇಚರ್ ಸೆಟ್ ಮಾಡುವ. ಓಕೆ, ಕಮಿಂಗ್ ಟು ದ ಡೋರ್, ಇಲ್ಲಿ ನಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟ್ಮೆಂಟ್ ಸಿಗ್ತದೆ ಆಫ್ ಮಿರರ್ಸ್. ಇಲ್ಲಿ ಫೋಲ್ಡ್ ಆ್ಯಂಡ್ ಫೋಲ್ಡ್ ಸಹ ಮಾಡ್ಬೋದು, ಲಾಕ್ ಅನ್ಲಾಕ್ ಆ್ಯಂಡ್ ಪವರ್ ವಿಂಡೋ ಡೌನ್ ಆ್ಯಂಡ್ ಅಪ್ ಆ್ಯಂಡ್ ಡೌನ್ ಆಪ್ಷನ್ ಸಿಗ್ತದೆ, ಬೋತ್ ರಿಯರ್ ಆ್ಯಂಡ್ ಫ್ರಂಟ್. ಓಕೆ, ಕಮ್ಮಿಂಗ್ ಟು ದ ಸ್ಟೇರಿಂಗ್, ನಮಗೆ ಇಲ್ಲಿ ಡಿ ಕಟ್ ಸ್ಟೇರಿಂಗ್ ಸಿಗ್ತದೆ. ಇಲ್ಲಿ ನಮಗೆ ಮೀಡಿಯಾ ಕಂಟ್ರೋಲ್ಸ್, ವಾಲ್ಯೂಮ್ ಅಪ್ ಡೌನ್, ಕಾಲ್ ಎತ್ತಲಿಕ್ಕೆ, ಚೇಂಜ್ ದ ಮೂಡ್ ಎಕ್ಸೆಟ್ರಾ. ಆ್ಯಂಡ್ EMID ಕಂಟ್ರೋಲ್ ಸಿಗ್ತದೆ ಇಲ್ಲಿ ನಮಗೆ ಸ್ಟೇರಿಂಗಲ್ಲಿ. ಇಲ್ಲಿ ನಮಗೆ ವೈಪರ್ ಕಂಟ್ರೋಲ್ ಟು ಆಕ್ಸೆಸ್ ದ ಫ್ರಂಟ್ ಆ್ಯಂಡ್ ರಿಯರ್ ವೈಪರ್. ಆಟೋಮೆಟಿಕ್ ವೈಪರ್ ಬರಲ್ಲ ಈ ಮಾಡೆಲಲ್ಲಿ. ಆ್ಯಂಡ್ ಇಲ್ಲಿ ನಮಗೆ ಆಟೋಮೆಟಿಕ್ ಹೆಡ್ಲೈಟ್ ಫೀಚರ್ ಉಂಟು. ಆಟೋಮೆಟಿಕ್ ರಾತ್ರಿ ಆದ ಕೂಡಲೇ ಲೈಟ್ ಆಟೋಮೆಟಿಕ್ ಆಗಿ ಆನ್ ಆಗ್ತದೆ. ಓಕೆ, ಕಮಿಂಗ್ ಟು ದ MID, ಇಲ್ಲಿ ನಮಗೆ ಡಿಜಿಟಲ್ MID ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 8 ಇಂಚ್ ಸ್ಕ್ರೀನ್ ಕೊಟ್ಟಿದ್ದಾರೆ ವಿತ್ ಫಿಸಿಕಲ್ ಬಟನ್ಸ್. ಆ್ಯಂಡ್ ಇಲ್ಲಿ ಸರೌಂಡಿಂಗ್ ನಮಗೆ ಪಿಯಾನೋ ಬ್ಲ್ಯಾಕ್ ಉಂಟು, ಸೂಪರ್ ಆಗಿ ಕಾಣಿಸ್ತದೆ. ಹೆಜಾರ್ಡ್ ಲೈಟ್ ಆ್ಯಂಡ್ ಫ್ರಂಟ್ ಆ್ಯಂಡ್ ರಿಯರ್ ಡಿಫಾಗರ್ ಆನ್ ಮಾಡಲಿಕ್ಕೆ. ಇಲ್ಲಿ ಟೆಂಪರೇಚರ್ ಅಪ್ ಆ್ಯಂಡ್ ಡೌನ್ ಆ್ಯಂಡ್ ಫ್ಯಾನ್ ಸ್ಪೀಡಿಗೆ ಆಟೋಮೆಟಿಕ್ AC ಉಂಟು ಇದರಲ್ಲಿ. ಆ್ಯಂಡ್ ಕಮಿಂಗ್ ಟು ಇಲ್ಲಿ ನಮಗೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ ವಿತ್ Type-C ಪೋರ್ಟ್ ಆ್ಯಂಡ್ 12 ವೋಲ್ಟ್ ಪವರ್ ಸಾಕೆಟ್ ವಿತ್ A ಟೈಪ್ ಪೋರ್ಟ್. ಇಲ್ಲಿ AC ವೆಂಟ್ ಅಲ್ಲಿ ಸಹ ನೋಡಿ ಟೆಕ್ಸ್ಚರ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಹೀಗೆ. ಓಕೆ, ಕಮಿಂಗ್ ಟು ದ ಗೇರ್ ಬಾಕ್ಸ್, ಇಲ್ಲಿ ನಮಗೆ 5 ಸ್ಪೀಡ್ ಮ್ಯಾನುವಲ್ ಗೇರ್ ಬಾಕ್ಸ್ ಸಿಗ್ತದೆ. ಗೇರ್ ನಾಬ್ಸ್ ತುಂಬ ಪ್ರೀಮಿಯಂ ಆಗಿ ಕಾಣಿಸ್ತದೆ. ಇಲ್ಲದ್ರೆ ನಾರ್ಮಲ್ ಆಗಿ ಬೇಸ್ ಮಾಡೆಲ್ ಅಲ್ಲಿ ಅಂದ್ರೆ ಮಿಡ್ ಮಾಡೆಲ್ ಎಲ್ಲ ಗೇರ್ ಬಾಕ್ಸ್ ಎಲ್ಲ ನಾರ್ಮಲ್ ಆಗಿ ಇರ್ತದೆ, ಇಲ್ಲಿ ಮಾತ್ರ ತುಂಬಾ ಪ್ರೀಮಿಯಂ ಆಗಿ ಉಂಟು. ಇಲ್ಲಿ 2 ಕಪ್ ಹೋಲ್ಡರ್ಸ್ ಆ್ಯಂಡ್ ಆರ್ಮ್ರೆಸ್ಟ್ ಓಪನ್ ಮಾಡೋದಾದ್ರೆ ಇಲ್ಲಿ ನಮಗೆ ಸ್ವಲ್ಪ ಸ್ಪೇಸ್ ಸಿಗ್ತದೆ ಟು ಕ್ಯಾರಿ ಸಮಥಿಂಗ್. ಆ್ಯಂಡ್ ಇಲ್ಲಿ ಗ್ಲೌ ಬಾಕ್ಸ್, ಕೂಲ್ಡ್ ಅಲ್ಲ ನಾರ್ಮಲ್ ಗ್ಲೌ ಬಾಕ್ಸ್. ಕಮಿಂಗ್ ಟು ದ ಡೋರ್ ಟ್ರಿಮ್ಸ್, ಇಲ್ಲಿ ನಮಗೆ ಲೆದರ್ ಅಪೋಲ್ಸ್ಟ್ರಿ ಕೊಟ್ಟಿದ್ದಾರೆ, ಲೆದರ್ ಪ್ಯಾಡಿಂಗ್ ಸಹ ಹೇಳ್ಬೋದು. ಇದು ನಾರ್ಮಲ್ ಆಗಿ ಟಾಪ್ ಮಾಡೆಲ್ಸ್ ಅಲ್ಲಿ ಬರ್ತದೆ, ಇದು ನಮಗೆ ಮಿಡ್ ಮಾಡೆಲ್ ಅಲ್ಲಿ ಸಹ ಸಿಕ್ಕಿದೆ ವಿತ್ ಸ್ಟಿಚಿಂಗ್ ಸಹ ಉಂಟು ಇದರಲ್ಲಿ. ಆ್ಯಂಡ್ ಕಮಿಂಗ್ ಟು ದ ಸೀಟ್ಸ್, ಇಲ್ಲಿ ನಮಗೆ ಸೆಮಿ ಲೆದರ್ ಸೀಟ್ಸ್ ಕೊಟ್ಟಿದ್ದಾರೆ ವಿತ್ ಬೋತ್ ಲೆದರ್ ಆ್ಯಂಡ್ ಫ್ಯಾಬ್ರಿಕ್ ಅಪೋಲ್ಸ್ಟ್ರಿ ಉಂಟು. ಲೆದರ್ ನಮಗೆ ಬೇಜ್ ಕಲರ್ ಅಲ್ಲಿ ಉಂಟು. ಆ್ಯಂಡ್ ಸೀಟ್ ಕಂಫರ್ಟ್ ಹೇಳೋದಾದರೆ ಗುಡ್ 9/10 ಕಂಫರ್ಟೇಬಲ್ ಆಗಿ ಉಂಟು, ನಿಮಗೆ ಲಾಂಗ್ ಜರ್ನಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಇಲ್ಲಿ ಮೇಲೆಯಲ್ಲಿ ನಮಗೆ ಡೇ ಆ್ಯಂಡ್ ನೈಟ್ IRVM ಕೊಟ್ಟಿದ್ದಾರೆ, ಮ್ಯಾನ್ಯಲ್ IRVM ವಿತ್ ಸನ್ ಗ್ಲಾಸ್ ಹೋಲ್ಡರ್. ಆ್ಯಂಡ್ ಇಲ್ಲಿ ನಮಗೆ 2 ಹೆಲೋಜನ್ ಲೈಟ್ ಸಿಗ್ತದೆ. ಆ್ಯಂಡ್ ಕಮಿಂಗ್ ಟು ದ ಇಲ್ಲಿ ನಮಗೆ ಸನ್ ರೂಫ್ಸ್ ಓಪನ್ ಮಾಡ್ಬೋದು. ಮೇನ್ ಫೀಚರ್ ಅಂದರೆ ಇದೆ HDK+ ಅಲ್ಲಿ ವ್ಯಾಲ್ಯೂ ಫಾರ್ ಮನಿ ಇದಕ್ಕೆ ಹೇಳೋದು. ಇದರಲ್ಲಿ ಎಲ್ಲ ಬೇಕಾಗೋದು ನೆಸೆಸರಿ ಫೀಚರ್ ಸಿಗ್ತದೆ ಮಾತ್ರ. ಇಲ್ಲಿ ನಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್, ಹಿಲ್ ಹೋಲ್ಡ್ ಕಂಟ್ರೋಲ್ ಆ್ಯಂಡ್ ಆಟೋ ಸ್ಟಾರ್ಟ್ ಸ್ಟಾಪ್ ಫೀಚರ್ಸ್ ಉಂಟು ಇದರಲ್ಲಿ. ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ ಹೇಳೋದಾದರೆ ಇಲ್ಲಿ ನಮಗೆ ಟಿಲ್ಟ್ ಆಪ್ಷನ್ ಉಂಟು, ಟೆಲಿಸ್ಕೋಪಿಕ್ ಇಲ್ಲ, ನಿಮಗೆ ಮೇಲೆ ಕೆಳಗಡೆ ಮಾಡ್ಬೋದು ಸ್ಟೇರಿಂಗನ್ನು ಆ್ಯಸ್ ಪರ್ ನಿಮಗೆ ರಿಕ್ವೈರ್ಮೆಂಟ್ಸ್. ಇಲ್ಲಿ ಸೀಟ್ ಅಡ್ಜಸ್ಟ್ಮೆಂಟ್ಸ್ ಉಂಟು, ಸೀಟ್ ಸಹ ಮೇಲೆ ಕೆಳಗಡೆ ಮಾಡ್ಬೋದು. ಆ್ಯಂಡ್ ಕಮಿಂಗ್ ಟು ದ ಬ್ಯಾಕ್, ಇಲ್ಲಿ ನಮಗೆ ಸೀಟ್ ಸಹ ತುಂಬ ವೈಡ್ ಆಗಿ ಉಂಟು. ಇಲ್ಲಿ ನಮಗೆ ಸನ್ಶೇಡ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ. ಆ್ಯಂಡ್ ಫೋಲ್ಡೇಬಲ್ ರೆಕ್ಟಾಕ್ಟೇಬಲ್ ನಮಗೆ ಹ್ಯಾಂಡಲ್ಸ್ ಉಂಟು, ಹ್ಯಾಲೋಜನ್ ಲೈಟ್. ಆ್ಯಂಡ್ ಸೀಟ್ ಕಂಫರ್ಟ್ ಹೇಳೋದಾದರೆ ಹಿಂದೆ ಸೀಟ್ ಸಹ ತುಂಬ ಕಂಫರ್ಟೇಬಲ್ ಆಗಿದೆ. ಇಲ್ಲಿ ನಮಗೆ ಆರ್ಮ್ರೆಸ್ಟ್ ಉಂಟು, ಇಲ್ಲಿ ಓಪನ್ ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ಇದು ನಮ್ಮ ಕಸ್ಟಮರ್ ಇದೆ ಗಾಡಿ ಯಾರದ ಪಾಪ, ಅವರು ನ್ಯೂ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಇಲ್ಲಿ ನಮಗೆ
ಹೆಡ್ರೆಸ್ಟ್ ಉಂಟು ವಿತ್ ರಿಯರ್ ಎ ಸಿ ಇವೆಂಟ್ಸ್. ಇಲ್ಲಿ ಸಹ ನಮಗೆ ಲೆದರ್ ಪ್ಯಾಡಿಂಗ್ ಕೊಟ್ಟಿದ್ದಾರೆ ಇನ್ ದ ರಿಯರ್ ಸೈಡ್ ಆಲ್ಸೋ. ಇದು ನಮಗೆ ಇಲ್ಲಿ ನಮಗೆ ಡ್ಯಾಶ್ ಬೋರ್ಡ್ ವ್ಯೂ ಕಾಣಿಸ್ತದೆ, ಎಷ್ಟು ಪ್ರೀಮಿಯಂ ಆಗಿ ಕಾಣಿಸ್ತದೆ ನೋಡಿ. ಐ ಹೋಪ್ ನಿಮಗೆ ಈ ಕಿಯಾ ಸಾನೆಟ್ HTK ಪ್ಲಸ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ಸ್ ಹೇಳ್ತಾರೆ ರಿವ್ಯೂ ಇಷ್ಟ ಆಗಿರಬೇಕು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಂಥದೇ ಕಾಂಟೆಂಟ್ ನಾನು ತರ್ತಾ ಇರ್ತೇನೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್ ಆ್ಯಂಡ್ ಥ್ಯಾಂಕ್ ಯು. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ARM ಕಿಯಾ ಉದ್ಯಾವರ ಉಡುಪಿ ನನಗೆ ರಿವ್ಯೂ ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ. ನಿಮಗೆ ಯಾವುದೇ ಕಿಯಾ ಪ್ರಾಡಕ್ಟ್ ಎನ್ಕ್ವೈರಿ ಮಾಡಲಿಕ್ಕಿದ್ರೆ ಡೂ ಕಾಂಟ್ಯಾಕ್ಟ್ ARM ಕಿಯಾ ಉಡುಪಿ ಫಾರ್ ಎಕ್ಸೈಟಿಂಗ್ ಡೀಲ್ ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್.